ಅಂತರ್ಜಾತಿ ವಿವಾಹದಲ್ಲಿ ಯುವತಿಯರೇ ಮೇಲುಗೈ. ಯೋಜನೆಯ ಲಾಭ ಪಡೆಯುವಲ್ಲಿ ಬೆಳಗಾವಿ ಫಸ್ಟ್. ನೀವೇನಾದ್ರೂ ಬೇರೆ ಬೇರೆ ಜಾತಿಯವರನ್ನ ಮದುವೆಯಾದ್ರೆ ಸರ್ಕಾರದಿಂದ ಭರ್ಜರಿ ಹಣ ಸಿಗುತ್ತೆ. ಈ ಯೋಜನೆ ಅದೆಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಈಗ ಬೆಳಗಾವಿ ಈ ಯೋಜನೆಯ ಲಾಭವನ್ನ ಪಡೆಯುವಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಮೇಲ್ಜಾತಿ ಯುವತಿಯನ್ನ SC/ST ಪಂಗಡದ ಯುವಕ ಮದುವೆಯಾದ್ರೆ 2.5 ಲಕ್ಷ ರೂಪಾಯಿ, SC/ST ಪಂಗಡದ ಹುಡುಗಿ ಬೇರೆ ಜಾತಿ ಯುವಕನನ್ನ ಮದುವೆಯಾದ್ರೆ 3 ಲಕ್ಷ ರೂಪಾಯಿ ಸರ್ಕಾರದಿಂದ ಸಿಗುತ್ತೆ. ಈ ಯೋಜನೆಯನ್ನ ಹೆಚ್ಚಾಗಿ ಬಳಸಿಕೊಂಡ ಜಿಲ್ಲೆ ಬೆಳಗಾವಿಯಾಗಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ 3 ವರ್ಷದ ಅಂತರದಲ್ಲಿ 1500ಕ್ಕೂ ಅಧಿಕ ಅಂತರ್ಜಾತಿ ವಿವಾಹಗಳಾಗಿವೆ. 1290ಕ್ಕೂ ಅಧಿಕ ಜೋಡಿ ಈ ಲಾಭ ಪಡೆದಿದೆ. ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆ ತೊಡೆದು ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿಯ ಪ್ರೋತ್ಸಾಹ ಧನ ನೀಡ್ತಾ ಇದೆ. ಮದುವೆ ನೋಂದಣಿಯಾದ 1 ವರ್ಷದೊಳಗೆ ಅರ್ಜಿ ಸಲ್ಲಿಸಬೇಕು. ಅರ್ಧ ಹಣವನ್ನ ದಂಪತಿಗಳ ಹೆಸರಲ್ಲಿ ಠೇವಣಿ ಇಡಲಾಗುತ್ತೆ. ಉಳಿದ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಬೆಳಗಾವಿಯಲ್ಲಿ ಹೆಚ್ಚಾಗಿ ಯುವತಿಯರೇ ಈ ಲಾಭ ಪಡೆದಿದ್ದಾರೆ. ಅಂತರ್ಜಾತಿ ವಿವಾಹವಾಗಲು ಯುವತಿಯರೇ ಜಾಸ್ತಿ ಮುಂದೆ ಬರ್ತಿದ್ದಾರೆ ಎಂಬ ವರದಿ ಸಿಕ್ಕಿದೆ. ಕೆಲವು ಕಡೆ ಯೋಜನೆಯ ದುರ್ಬಳಕೆಯಾಗಿದ್ದನ್ನು ಅಲ್ಲಗಳೆಯುವಂತಿಲ್ಲ. ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ CBSE ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ PU ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ. KGಯಿಂದ PG ವರೆಗೆ ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ. ಡಿಜಿಟಲ್ ಕ್ಲಾಸ್ ರೂಮ್, ಸ್ಮಾರ್ಟ್ ಕ್ಲಾಸ್ ರೂಮ್, ಸುಸಜ್ಜಿತ ಗ್ರಂಥಾಲಯ, ಸೈನ್ಸ್ ಲ್ಯಾಬ್ಗಳು, ನುರಿತ ಬೋಧಕರು, ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ, ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು, ಗುಣಮಟ್ಟದ ಊಟ ಉಪಹಾರ, ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ. ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ CCTV ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್, GPS ಆಧಾರಿತ ಶಾಲಾ ವಾಹನಗಳು, ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ. ನೀಟ್, JEE, KCET, CA, CS ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ. ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ. ವಿವೇಕಾನಂದ ಕ್ಯಾಂಪಸ್, ಸಿವಿಲ್ ಕೋರ್ಟ್ ಹಿಂದುಗಡೆ, ಬೀಳಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8123042637. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.